ಜೈ ಶ್ರೀರಾಮ್. ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಒಂದು ಸ್ವಲ್ಪ ದಿವಸ ಹಿಂದೆ ನನಗೆ ಸ್ವಲ್ಪ ಜನ ಬಂದು ಕೇಳಿದ್ರು, ಭಗವದ್ಗೀತೆ ಎದಕ್ಕೆ ಓದಬೇಕು, ಭಗವದ್ಗೀತೆ ಓದಿದ್ರೆ ಕಷ್ಟ ಹೆಂಗೆ ಪರಿಹಾರ ಆಗ್ತದೋ ಅಂತೆಲ್ಲ ಬಂದು ಕೇಳಿದ್ರು ನಾನು. ಹೆಂಗಪ್ಪ ಅಂತಂದ್ರೆ, ಭಗವದ್ಗೀತೆ ಓದೋದ್ರಿಂದ ನಿಮ್ಗೆ ಕಷ್ಟ ಪರಿಹಾರ ಆಗ್ತದೆ. ನಿಮ್ಗೆ ಉದಾಹರಣೆ ಕೊಡ್ತೀನಿ, ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದೂರೊಳಗೆ ಒಬ್ಬ ರಾಜ ಇದ್ದ. ಅವನ ರಾಜ್ಯ ತುಂಬಾ ಕೆಟ್ಟ ಆಗ್ಬಿಟ್ಟಿತ್ತು. ನೀರಿದ್ದಿದ್ದಿಲ್ಲ, ರೊಕ್ಕ ಇದ್ದಿದ್ದಿಲ್ಲ, ಒಟ್ಟು ಭಾಳ ಕಷ್ಟ ಬಂದ್ಬಿಟ್ಟಿತ್ತು ಅವನಿಗೆ. ರೊಕ್ಕ ಹಂಗ ಎಲ್ಲ ಕಡಿಮೆ ಹಾಕೋದು ಹೊಂಟಿತ್ತು. ಭಾಳ ಕಷ್ಟ ಬಂದ್ಬಿಟ್ಟಿತ್ತು ಅವನಿಗೆ. ಆ ಸಮಯದಾಗ ರಾಜ ಮಂತ್ರಿ ಮಾತಾಡ್ತಿರ್ತಾರೆ. ರಾಜ ಹೇಳ್ತಾನೆ, ಮಂತ್ರಿ ನನಗೆ ಭಾಳ ಕಷ್ಟ ಬಂದ, ಈಗ ನಾ ಏನು ಮಾಡಲಿ, ನಾ ಏನೋ ಒಂದು ಪರಿಹಾರ ಹೇಳೋ ಅಂತಂದಾಗ ಮಂತ್ರಿ ಹೇಳ್ತಾನೆ, ನಮ್ಮ ರಾಜ್ಯದಾಗ ಒಬ್ಬ ಯೋಗಿದ, ಅವ ಕಾಡು ಹತ್ತಿರ್ತಾನೆ, ಅವನ ಹತ್ರ ಹೋದ್ರೆ ನಿಮ್ ಕಷ್ಟ ಪರಿಹಾರ ಆಗ್ತದ ಅಂತ ಹೇಳ್ತಾನೆ. ಅಂದ ಕೂಡಲೇ ನಿಮ್ಗೆ ಬೇಕಂದ್ರೆ ನಿಮ್ಗೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೇಳಿದ ಕೂಡ ನಾಳೆ ಬೇಡ, ನಂಗೆ ಈ ಕೂಡಲೇ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಹೇಳಿದ ಕೂಡ ಸರಿ ರಾಜ ಅಂತಂದು ರಾಜನ ಯೋಗಿ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ ಕೂಡಲೇ ಯೋಗಿ ಹತ್ರ ಇರೋ ಬರೀ 2 ಜೊತೆ ಅರ್ವಿ, ಒಂದು ಹಾಕೊಳ್ಳೋ ಅರ್ವಿ, ಒಂದು ನಾಳೆ ಹಾಕೊಳ್ಳೋ ಅರ್ವಿ, ಒಂದು ಹಾಕೊಂಡಿದ್ದ ಅರ್ವಿ, ಬರೀ 2 ಜೊತೆ ಅರ್ವಿ ಇರ್ತಾನೆ. ಊಟ ಸಿಕ್ಕರೆ ಮಾಡ್ತಿರ್ತಾನೆ, ಇಲ್ಲಂದ್ರೆ ಇಲ್ಲ. ನೀರು ಸಿಕ್ಕರೆ ಕುಡಿತಿರ್ತಾನೆ, ಇಲ್ಲಂದ್ರೆ ಇಲ್ಲ. ಅಂತ ಯೋಗಿ ಇರ್ತಾನ. ಅಂದ್ಕೂಳೆ ರಾಜ ಹೋಗಿ ಯೋಗಿ ಹೇಳ್ತಾನೆ, ನನ್ನ ಕಷ್ಟ ಪರಿಹಾರ ಬೇಕು ನೀವು ಅಂತ ಹೇಳ್ತಾನೆ. ಅಂದ್ಕೂಳೆ ಆಯ್ತು ಅಂತಂದ್ರೆ, ಆದ್ರೆ ನೀವು ಸ್ವಲ್ಪ ದಿವಸ ನನ್ನ ಜೊತೆನೇ ಇರ್ಬೇಕಲ್ಲ ಅಂತ ಹೇಳ್ತಾನೆ. ಅಂದ್ಕೂಳೆ ಸರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾನೆ. ಆಯ್ತು ಹಂಗಾರೆ ನಡಿ, ನಿನ್ ಕಷ್ಟ ನಾ ಪರಿಹಾರ ಇರ್ತೀನಿ ಅಂತ ಹೇಳ್ತಾನೆ. ಅಂದ್ಕೂಳೆ ಸ್ವಲ್ಪ ದಿವಸ ಆ ಯೋಗಿ ಎಲ್ಲೆಲ್ಲಿ ಹೋಗ್ತಿರ್ತಾನೆ, ರಾಜನು ಅವ್ರ ಹಿಂದಿಂದನೇ ಹೋಗ್ತಿರ್ತಾನೆ. ಆ ಯೋಗಿ ಎಲ್ಲೇ ಕೂತ್ರು ಆ ರಾಜನು ಅಲ್ಲೇ ಕೂಡ್ತಿರ್ತಾನೆ. ಆ ಯೋಗಿ ಒಟ್ಟು ಯೋಗಿ ಜೊತೆ ಆ ರಾಜ ಇಟ್ಟಿರ್ತಾನೆ. ಒಂದು ದಿವಸ ಏನ್ ಮಾಡ್ತಾನೆ, ಆ ಯೋಗಿ ಹೋಗಿ ಗಿಡ ಗಟ್ಟಂಗೆ ಹಿಡ್ಕೊಂಡು ನನ್ ಬಿಡು ಅಂತ ಜೋರಾಗಿ ಹೇಳ್ತಿರ್ತಾನೆ. ಅಂದ್ಕೂಳೆ ರಾಜ ಹೆದರ್ಕ್ ಬಂದ್ಬಿಡ್ತಾವ, ಅಂಜಿಕ್ ಬಂದ್ಬಿಡ್ತಾವ ರಾಜ. ಏನ್ಪಾ ಇದು, ಏನಾಗ್ತಿದ್ದು ಅಂತಂದಾಗ ಸ್ವಲ್ಪ ಹೊತ್ತು ರಾಜ ಸ್ವಲ್ಪ ಹೊತ್ತು ಕೂತ್ ಬಿಡ್ತಾನ ಸುಮ್ಮ ಒಂದ್ ಕಡೆ ಅಂಜಿ. ಅಂದ್ಕೂಳೆ ರಾಜ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ತದ, ಯೋಗಿನ ಹೋಗಿ ಗಿಡ ಹಿಡ್ತಾನೆ ಅಂತ ಅಂದ್ಕೂಳೆ ಗೊತ್ತಾಗ್ತಾನೆ. ಹೋಗಿ ಯೋಗಿಗೆ ಹೋಗಿ ಹೇಳ್ತಾನೆ, ನೀವ ಗಿಡ ಹಿಡ್ತೀರಿ, ಗಿಡ ಬಿಡ್ರಿ ಅಂತ ಹೇಳ್ತಾನೆ. ಅಂದ್ಕೂಳೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹ್ಞೂ ಅಂತಂತಾನೆ. ಒಂದ್ ಸ್ವಲ್ಪ ಮತ್ತೆ ನನ್ ಬಿಡು ಅಂತ ಹೇಳ್ತಾನೆ. ಅಂದ್ಕೂಳೆ ಮತ್ತೆ ರಾಜ ಹೇಳ್ತಾನೆ, ನೀವ ಗಿಡ ಹಿಡ್ತೀರಿ ಅಂತ ಅಂದ್ಕೂಳೆ ಹ್ಞೂ ಅಂತಂದ ಕೈ ತೆಗಿತಾನೆ. ಕೈ ತೆಗೆದ ಕೇಳ್ತಾನೆ, ತಿಳಿತೇನು ಅಂತ ಕೇಳ್ತಾನೆ. ರಾಜ ಹೇಳ್ತಾನೆ, ನನಗೇನು ತಿಳಿಲಿಲ್ಲ ಇದು. ತಿಳಿಲಿಲ್ಲ ನಿನಗ ಕೇಳ್ಕ, ಇಲ್ಲ ನನ್ಗೇನು ತಿಳಿಲಿಲ್ಲ ಅಂತ. ನಿನಗೆ ಕಷ್ಟ ಬಂದದ, ಅದನ್ನ ಪರಿಹಾರನ ನೀನ ಹುಡ್ಕೋಬೇಕು. ಹೆಂಗ್ ಹುಡ್ಕೋಬೇಕು ಅಂತಂದ್ರೆ, ನೀವೊಂದು ಪುಸ್ತಕ ಕೊಡ್ತೇನೆ, ಆ ಪುಸ್ತಕ ಓದಿದಿ ಅಂತಂದ್ರೆ ನಿಮ್ಗೆಲ್ಲಾ ಕಷ್ಟ ಪರಿಹಾರ ಆಗ್ತದ. ಆಯ್ತು, ಯಾವ ಪುಸ್ತಕ ಅದು ಅಂತ ಅಂದ ಕೂಡಲೇ ಭಗವದ್ಗೀತೆ ಪುಸ್ತಕ ಕೊಡ್ತಾನೆ. ಕೊಡ್ಕೂಳೆ ಇದನ್ನ ದಿನ ನೀ ಪಾರಾಯಣ ಮಾಡೋದ್ರಿಂದ ನಿಮ್ದ ರಾಜ್ಯದಾಗಿರೋದೆಲ್ಲ ಕಷ್ಟ ಪರಿಹಾರ ಆಗ್ತದ ಅಂತ ಹೇಳ್ತಾನೆ. ರಾಜ್ಯದ ಒಂದು ಡೌಟ್ ಬರ್ತದೆ. ರಾಜ ಯೋಗಿ ಕೇಳ್ತಾನೆ, ಆಯ್ತು ಹಂಗಿತ್ತಂದ್ರೆ ನೀವು ಮೊದಲೇ ದಿನ ನನಗೆ ಕೊಡ್ಬೇಕಾಗಿತ್ತು, ಎಷ್ಟು ಸಮಯ ಯಾಕೆ ಮಾಡಿದ್ರಿ ನನಗೆ ಕೊಡ್ಲಿಕ್ಕೆ ಅಂತ ಕೇಳ್ತಾನೆ. ಅಂದ್ಕೂಳೆ ನಿನಗೆ ಕಷ್ಟ ಬಂದದ, ಅದಕ್ಕೆ ನೀನು ನನ್ನ ಹತ್ರ ಬಂದಿ. ಕಷ್ಟ ಬಂದಿಲ್ಲ ನಾನು ನೋಡ್ತಿದ್ದೆ, ನೀನು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿನಗ ಫಸ್ಟ್ ಜಗತ್ತಿನ ಎಲ್ಲ ತೋರಿಸಿದ, ನಿನಗ ಹೆಂಗ್ ಕಷ್ಟಗಳವ, ಹೆಂಗ್ ಸುಖ ಅದ, ಹೆಂಗ್ ಜನ ಇರ್ತಾರೆ, ಎಲ್ಲಿರ್ತಾರ ಅನ್ನೋದೆಲ್ಲ ತೋರಿಸಿದೆ ನನಗೆ. ಈಗ ನಿನಗೂ ಇವ್ರಂಗ ಆಗ್ಬೇಕಾಗಿತ್ತು, ಕರೆಕ್ಟಾ? ನಿನಗೂ ಇವ್ರಂಗ ಇರ್ಬೇಕಾಗಿತ್ತು.
ಅದಕ್ಕೆ ಇಷ್ಟು ದಿವ್ಸ ತನಕ ನಾನು ಇನ್ನು ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಈಗ ಬಂದ ಕೂಡಲೇ ನೀವು ಯಾಕೆ ಗಿಡ ಹಿಡ್ಕೊಂಡು ನನ್ ಬಿಡು ನನ್ ಬಿಡು ನನ್ ಬಿಡು ಅಂತ ಹೇಳಿದ್ರಿ ಅಂತ ಕೇಳ್ತಾನ. ಕೇಳಿದ ಕೂಡಲೇ ಈಗ ಹಿಂಗೆ ಕಷ್ಟ ಬಂದದು, ನೀನ ಹಿಂಗೆ ಕೈ ಬಿಡ್ಬೇಕ. ಕಷ್ಟ ನಿನ್ ಕೈ ಬಿಡಂಗ, ನೀ ಕೈ ಬಿಟ್ಟು ನಿನ್ ಕಷ್ಟ ಪರಿಹಾರ ಆಗ್ತದ. ನೀನ ಕೈ ಘಾಟ್ ಹಿಡ್ಕೊಂಡು ಕೂತ ಕಷ್ಟ ಹೆಂಗೆ ಪರಿಹಾರ ಆಗ್ತದ? ಅದರ ಸಂಬಂಧ ನಾನು ಹಿಂಗೆ ಗಿಡ ಹಿಡ್ಕೊಂಡು ನಾನೀಗ ಹೇಳಿದ್ದೆ. ಅದಕ್ಕೆ ಭಗವದ್ಗೀತೆ ಓದೋದ್ರಿಂದ ನಿನ್ ಕಷ್ಟ ಎಲ್ಲ ಪರಿಹಾರ ಆಗ್ತದ. ಇದನ್ನ ದಿನ ಪಾರಾಯಣ ಮಾಡು, ನಿನ್ ಕಷ್ಟ ಎಲ್ಲ ಪರಿಹಾರ ಆಗ್ತದ ಅಂತ ಹೇಳ್ತಾನೆ. ಅಂದ್ಕೂಳೆ ಆ ರಾಜ್ಯ ಹೋಗ್ತಾನ, ತನ್ನ ರಾಜ್ಯಕ್ಕೆ ಹೋಗ್ತಾನ. ತನ್ನ ರಾಜ್ಯಕ್ಕೆ ಹೋದ್ಕೂಳೆ ದಿನ ಪಾರಾಯಣ ಮಾಡ್ತಾನೆ ರಾಜ. ಪಾರಾಯಣ ಮಾಡಿದ ಕೂಡಲೇ ಅವನ ರಾಜ್ಯ ಮತ್ತೆ ಸುಖ ಶಾಂತಿಯಿಂದ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಸುಖ ಶಾಂತಿಯಿಂದೆಲ್ಲ ಮತ್ತೆ ಮೊದಲಿನ ಥರ ಆಗ್ತದೆ. ಹಿಂಗೆ ಭಗವದ್ಗೀತೆ ಓದೋದ್ರಿಂದ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ನಮಸ್ಕಾರ. ಮತ್ತೆ ನಾನು ಇನ್ನು ಆಶಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.